ನಮ್ಮಲ್ಲಿ ಪ್ರಗತಿಶೀಲ ಉಪಯೋಗ ತತ್ವ ಅಥವಾ ಪ್ರೌಟ್ ಅಂತ ಹೇಳಿದೆ. ಇದೊಂದು ಪ್ರೌಟ್ ಹೇಳುತ್ತೆ ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ ಬೇಡ, ಹಾಗಿದ್ರೆ ದೇಶ ನಡೆಯೋದು ಹೇಗೆ? ಇಟ್ ಈಸ್ ಟೋಟಲಿ ನಾವು ಎಕನಾಮಿಕ್ ಡೆಮೋಕ್ರಸಿ ಅಂತೇವೆ, ಡಿಸೆಂಟ್ರಲೈಸ್ಡ್ ಎಕಾನಮಿ ಅಂತೇವೆ. ಸೈನ್ಸ್ಗೂ ಆನಂದ ಮಾರ್ಗಕ್ಕೂ ಏನಾದರೂ ಸಂಬಂಧ ಇದೆಯಾ? ವಿಜ್ಞಾನ ಅಂದ್ರೆ ಏನು, ಅಲ್ಲಿಂದ ಪ್ರಶ್ನೆ ಶುರುವಾಗುತ್ತೆ ನೋಡಿ. ಮೈಕ್ರೋವೈಟ ಅಂದ್ರೆ ಏನು? ನಮಸ್ಕಾರ, ಕಾಸ್ಮಿಕ್ ಸೊಸೈಟಿಗೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಿದ್ವಿ, ನಮ್ಮ ಜೊತೆ ಹಿರಿಯ ಆನಂದ ಮಾರ್ಗಿಗಳಿದ್ದಾರೆ. ಆಚಾರ್ಯ ಗಣೇಶ್ ಭಟ್ ಅವರು. ತಾವು ಇಷ್ಟೊತ್ತು ನಮಗೆ ತಿಳಿಸಿದ್ರಿ ಆನಂದ ಮಾರ್ಗದಲ್ಲಿ ಆಧ್ಯಾತ್ಮಿಕ ಸಾಧನೆ, ಚಿಂತನೆ, ನವ್ಯ ಮಾನವತಾವಾದ ಮತ್ತು ಪ್ರಗತಿಶೀಲ ಉಪಯೋಗ ತತ್ವ ಪ್ರೌಟ್ ಅಂತ ಹೇಳಿದ್ರಿ. ಜೊತೆಗೆ ಪ್ರಭಾತ್ ಸಂಗೀತ ಅಂತ ತಿಳಿಸಿದ್ರಿ. ಎಲ್ಲ ಅಫ್ಕೋರ್ಸ್ ನೀವು ಸಂಕ್ಷಿಪ್ತವಾಗಿ ತಿಳಿಸಿದ್ದೀರಾ. ಈ ರೀತಿ ಒಂದೊಂದು ನೀವು ತಿಳಿಸೋದ್ರಲ್ಲಿ ನಮಗಿನ್ನೂ ಕುತೂಹಲ ಬೆಳೀತಾ ಇದೆ. ಸ್ವಲ್ಪ ವಿವರಣೆ ಬೇಕು ನಮಗೆ. ಒಂದು ಅಗ್ರಿಕಲ್ಚರ್ ಬಗ್ಗೆ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬಗ್ಗೆ, ಇದರ ಬಗ್ಗೆ ಏನಾದ್ರೂ ಆನಂದ ಮಾರ್ಗದ ಪ್ರತಿಪಾದಕರು ಶ್ರೀ ಪ್ರಭಾತ್ ರಂಜನ್ ಸರ್ಕಾರರು ಏನಾದರೂ ಹೇಳಿದಾರಾ? ಸ್ವಲ್ಪ ತಿಳಿಸಿ. ನಮ್ಮಲ್ಲಿ ಪ್ರಗತಿಶೀಲ ಉಪಯೋಗ ತತ್ವ ಅಥವಾ ಪ್ರೌಟ್ ಅಂತ ಹೇಳಿದೆ. ಇದೊಂದು ಸ್ವತಂತ್ರ ಸಮಗ್ರ ಆರ್ಥಿಕ ಸಿದ್ಧಾಂತ, ಸಾಮಾಜಿಕ ಆರ್ಥಿಕ ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ ಕೃಷಿಗೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಸ್ಪಷ್ಟವಾದ ಕಲ್ಪನೆಗಳಿದ್ದಾವೆ, ಸ್ಪಷ್ಟವಾದ ರೀತಿ ನೀತಿಗಳಿದ್ದಾವೆ. ಹೇಗೆ ಅಂತ ಹೇಳಿದರೆ, ಉತ್ಪಾದನೆಯಿಂದ ಮಾರುಕಟ್ಟೆಯವರೆಗೆ ಕೃಷಿ ಸಹಕಾರಿ ತತ್ವದ ಮೇಲೆ ನಡಿಬೇಕು ಅನ್ನೋದು ಪ್ರೌತದ ಒಂದು ಅದರ ಪದ್ಧತಿಯಲ್ಲಿ ಇದು ಬರ್ತದೆ. ಉತ್ಪಾದನೆಯಿಂದ ಮಾರುಕಟ್ಟೆಯವರೆಗೂ ಕೂಡ ಸಹಕಾರಿ ತತ್ವ. ಇನ್ನು ಇದರ ವಿವರಣೆಯನ್ನು ಕೊಡಬೇಕು ಅಂದರೆ ಸಾಕಷ್ಟು ಸಮಯ ಬೇಕು. ಅದಕ್ಕಾಗಿ ನೀವು ಅದು ಒಂದೇ ವಿಷಯವನ್ನು ಇಟ್ಕೊಂಡು ನಾವು ಹೇಳ್ಬೋದು. ಯಾವ ರೀತಿ ಆಗಬೇಕು, ನೀರಿನ ಲಭ್ಯತೆ ಹೇಗಿರಬೇಕು, ನೀರನ್ನು ಯಾವ ರೀತಿ ನಾವು ಉಳಿಸಬೇಕು, ಬಳಸಬೇಕು, ನೀರನ್ನು ಹೆಚ್ಚಳ ಮಾಡೋದು ಹೇಗೆ, ಭೂಮಿಯಲ್ಲಿ ನದಿಗಳನ್ನು ಒಣಗದೇ ಇದ್ದ ಹಾಗೆ ಯಾವ ರೀತಿ ಮಾಡಬೇಕು, ಇದು ಎಲ್ಲದಕ್ಕೂ ಸ್ಪಷ್ಟವಾದ ನಿರ್ದೇಶನಗಳಿದ್ದಾವೆ ಇದರಲ್ಲಿ. ಅಂದರೆ ಈಗ ಇರುವ ಒಂದು ಅಗ್ರಿಕಲ್ಚರಲ್ ಸಿಸ್ಟಮ್ ಪಾಲಿಸಿ ಇದು ವಿಭಿನ್ನವಾಗಿದೆ ಅಥವಾ ಅದಕ್ಕಿಂತ ಇನ್ನೂ ಬಹಳ ವಿಶೇಷವಾಗಿದೆ ಅಂತ ತಾವು ಹೇಳ್ತಿದ್ದೀರಿ. ಹೌದು. ಇಲ್ಲಿ ಮೂಲತಃ ಒಂದು ಅಂದರೆ ಕೃಷಿಗೆ ಉದ್ದಿಮೆಯ ಸ್ಥಾನಮಾನ, ಇದು ಪ್ರೌತನ ವಿಶಿಷ್ಟತೆ. ಉದ್ದಿಮೆಯ ಸ್ಥಾನಮಾನ ಅಂದ ತಕ್ಷಣ ಇಂಡಸ್ಟ್ರಿ ಆಗುತ್ತೆ, ಜನ ಹೆದರ್ಸ್ತಾರೆ, ನಿಮಗೆ ಟ್ಯಾಕ್ಸ್ ಬರ್ತದೆ, ಅದು ಇದು. ಅದಲ್ಲ. ಇದರ ಸಂಕ್ಷಿಪ್ತದಲ್ಲಿ ಹೇಳೋದಾದರೆ, ಹೇಗೆ ಒಬ್ಬ ಉದ್ದಿಮೆದಾರನು ಅಥವಾ ಔದ್ಯಮಿಕ ಉತ್ಪನ್ನದ್ದು ಬೆಲೆ ನಿಗದಿ ಆಗ್ತದೋ ಅದೇ ರೀತಿಯಲ್ಲಿ ಕೃಷಿ ಉತ್ಪನ್ನಗಳ ಬೆಲೆಯೂ ನಿಗದಿಯಾದಾಗ ಮಾತ್ರ ಅದಕ್ಕೆ ಉದ್ದಿಮೆಯ ಸ್ಥಾನಮಾನ. ಇದು ತುಂಬ ವಿವರವಾಗಿ ವಿವರಿಸಬಹುದು. ಯಾವ ರೀತಿ ಇಂದಿನ ಕೃಷಿಯ ಸಮಸ್ಯೆಗಳಿದ್ದಾವೆ, ಕೃಷಿಕನ ಸಮಸ್ಯೆಗಳಿದ್ದಾವೆ, ಕೃಷಿ ರಂಗದ ಸಮಸ್ಯೆಗಳಿದ್ದಾವೆ, ಹಾಗೂ ಪ್ರೌತದ ಕೃಷಿ ನೀತಿ ಇವೆಲ್ಲವರ ಸಮಸ್ಯೆಗಳನ್ನು ಇಂದಿನ ಇತರ ನೀತಿಗಳಿಂದ ಭಿನ್ನವಾಗಿ ಹೇಗೆ ವಿವರಿಸಬಲ್ಲದು, ಹೇಗೆ ಪರಿಹರಿಸಬಲ್ಲದು. ಅಗ್ರಿಕಲ್ಚರ್ ಶುಡ್ ಬಿ ಗಿವನ್ ದಿ ಸ್ಟೇಟಸ್ ಆಫ್ ಎನ್ ಇಂಡಸ್ಟ್ರಿ. ಇದು ಬಗ್ಗೆ ಚರ್ಚೆ ಮಾಡೋಣ. ಈಗ ಮತ್ತೆ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ಲಿ ಪ್ರೌಟ ನಾನು ಹೇಳಿದೆ ಆವಾಗಲೇ. ಪ್ರೌತದಲ್ಲಿ ಏನು ಬರ್ತದೆ, 3 ಹಂತದ 3 ಟೈರ್ ಇಂಡಸ್ಟ್ರಿಯಲ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಯಾವ ಉದ್ದಿಮೆಗಳು ಸರ್ಕಾರದಲ್ಲಿರಬೇಕು, ಯಾವ ಉದ್ದಿಮೆಗಳು ವೈಯಕ್ತಿಕ ಹಂತದಲ್ಲಿ ಅಥವಾ ವ್ಯಕ್ತಿಗತವಾದಂತಹ ಒಂದು ಪಾರ್ಟ್ನರ್ಶಿಪ್ ಇರ್ಬೋದು, ಅಥವಾ ಚಿಕ್ಕ ಪುಟ್ಟ ಇಂಥ ಸಂಘಟನೆಗಳಿಂದ ನಡಿಬೇಕು. ಹಾಗೂ ಅತಿ ಹೆಚ್ಚು ದೃಷ್ಟಿಕೋನದಲ್ಲಿ ಹೇಳೋದಾದರೆ ಹೆಚ್ಚಿನ ಅಂಶ ಈ ಅರ್ಥವ್ಯವಸ್ಥೆಯ ಹೆಚ್ಚಿನ ಒಂದು ನಡೆಗಳು ಕೋಆಪರೇಟಿವ್ನಲ್ಲಿ ಇರ್ತವೆ, ಸಹಕಾರಿ ರಂಗದಲ್ಲಿ. ದಟ್ ಈಸ್ ದ ಲಾರ್ಜೆಸ್ಟ್, ಇಟ್ ಮೇಕ್ಸ್ ದಿ ಲಾರ್ಜೆಸ್ಟ್ ಅ ಪಾರ್ಟ್ ಆಫ್ ದಿ ಎಕನಾಮಿಕ್ ಸಿಸ್ಟಮ್ ಆಫ್ ಪ್ರೌಟ್. ಈಗ ನೋಡಿ, ಕೋಆಪರೇಟಿವ್ ಸಿಸ್ಟಮ್ ಅಂತ ಹೇಳ್ತೀರಾ. ಈಗ ಕೋಆಪರೇಟಿವ್ ಸಿಸ್ಟಮ್ ಇದೆ. ಈಗ ಇರುವ ಒಂದು ಕೋಆಪರೇಟಿವ್ ಸಿಸ್ಟಮ್ಗೂ ತಾವು ಹೇಳುವಂತಹ ಆನಂದ ಮಾರ್ಗದ ಒಂದು ಕೋಆಪರೇಟಿವ್ ಸಿಸ್ಟಮ್ಗೆ ಏನು ವ್ಯತ್ಯಾಸ ಇದೆ, ಏನು ಸ್ಪೆಷಾಲಿಟಿ ಇದೆ? ಸ್ಪೆಷಾಲಿಟಿ ಅಂದರೆ ಈಗಿರೋದು
ಸಹಕಾರಿ ಸಂಸ್ಥೆಗಳು. ಓಕೆ. ಕೇವಲ ಸಹಕಾರಿ ಸಂಸ್ಥೆಯಿಂದ ಸಹಕಾರ ಬರೋದಿಲ್ಲ. ಸಹಕಾರವನ್ನು ಯಾವ ರೀತಿಯಲ್ಲಿ ಈ ಸಂಸ್ಥೆಗಳಲ್ಲಿ ತರಬೇಕು, ಆ ಸಹಕಾರಿ ಮನೋಭಾವದಿಂದ ಯಾವ ರೀತಿ ಇಂಥ ಸಂಘಟನೆಗಳು ಸಂಸ್ಥೆಗಳು ಹುಟ್ಕೊಳ್ಳಬೇಕು. ಅದರಲ್ಲಿ ಇವತ್ತು ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಸಹಕಾರಿ ಸಂಸ್ಥೆಗಳು ಒಂದು ಕೆಲಸವನ್ನು ಮಾಡ್ತವೆ, ಅದೇ ರೀತಿ ಖಾಸಗಿ ಸಂಸ್ಥೆಗಳು ಮಾಡ್ತವೆ, ಕಾರ್ಪೊರೇಟ್ ಸಂಸ್ಥೆಗಳು ಮಾಡ್ತವೆ, ಪರಸ್ಪರ ಎಲ್ಲರೂ ಸ್ಪರ್ಧೆ ಮಾಡ್ತಾರೆ. ಅದು ಸಮಾನ ನೆಲೆಯಲ್ಲಿ, ಅಂದರೆ ಲೆವೆಲ್ ಫೀಲ್ಡ್ ಅಂತಾರಲ್ಲ, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಆ ರೀತಿಯಲ್ಲಿ ಆಗ್ತಾ ಇಲ್ಲ. ಅದು ಓಕೆ. ಸಹಕಾರಿ ರಂಗಕ್ಕೆ ಇಂತಹ ಒಂದು ಚಟುವಟಿಕೆ ಮೀಸಲಾಗಿದೆ ಅಂದರೆ ಸಹಕಾರಿ ಸಂಘಟನೆಗಳು ಎಷ್ಟೂ ಇರಲಿ, ಅವು ಪರಸ್ಪರ ಸ್ಪರ್ಧಿಸಬೇಕೇ ಹೊರತು ಬೇರೆ ಬೇರೆ ನೆಲೆಯಿಂದ ಬಂದವರು ಒಬ್ಬರು ಎತ್ತರದಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆಯೋದು ಅಥವಾ ಏನೋ ಮಾಡೋದು, ಇನ್ನೊಬ್ಬರು ಕೆಳಗಿನಿಂದ ಅವ್ರ ಜೊತೆ ಹೋರಾಡೋದು, ಇದೆಲ್ಲ ಸಾಧ್ಯ ಆಗೋದು. ಅಂದರೆ ಈಗಿರುವ ಒಂದು ಕೋಆಪರೇಟಿವ್ ಸಿಸ್ಟಮಲ್ಲಿ ಇಟ್ ಈಸ್ ಮೋರ್ ಏನೋ ಒಂದು ಪ್ರಾಫಿಟ್ ಓರಿಯೆಂಟೆಡ್ ಕೋಆಪರೇಟಿವ್ ಸಿಸ್ಟಮ್ ಥರ ಕಾಣಿಸ್ತದೆ. ಅದು ಕನ್ಸಂಪ್ಷನ್ ಓರಿಯೆಂಟೆಡ್ ಅಲ್ಲ ಅಂತ ನೀವು ಹೇಳೋದು? ಬರೀ ಕನ್ಸಂಪ್ಷನ್ ಓರಿಯೆಂಟೆಡ್ ಅಲ್ಲ, ನಮ್ಮ ಉತ್ಪಾದನೆಯ ಒಂದು ಉದ್ದೇಶ ಓಕೆ ಯಾವ ರೀತಿ ಇರಬೇಕು, ಇವೆಲ್ಲವನ್ನ ವಿಸ್ತೃತವಾಗಿ ಹೇಳಕ್ಕಾಗುತ್ತೆ ಹೊರತಾಗಿ ತುಂಬಾ ಸಂಕ್ಷಿಪ್ತದಲ್ಲಿ ಹೇಳಕ್ಕೆ ವಿವರಣೆ. ಓಕೆ. ಈಗ ಕೋಆಪರೇಟಿವ್ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ವಿಭಿನ್ನವಾಗಿದೆ, ಆಯ್ತು. ಈಗ ಮತ್ತೆ ಪುನಃ ನಾವು ನೋಡಿದಾಗ ಕಾಮರ್ಷಿಯಲ್ ಇಂಡಸ್ಟ್ರಿನಲ್ಲಿ ಏನೊಂದು ಕೆಲವು ಫೀಚರ್ಸ್ ಸ್ಪೆಷಲ್ ಅಂತ, ಏನು ಸ್ಪೆಷಲ್ ಫೀಚರ್ಸ್ ಕಾಮರ್ಷಿಯಲ್ ಇಂಡಸ್ಟ್ರಿಯಲ್ಲಿ ಸ್ಪೆಷಲ್ ಅಂದರೆ ಟ್ಯಾಕ್ಸೇಷನ್ ಪದ್ಧತಿ ಇರ್ಬೋದು. ಇವತ್ತೆಲ್ಲ ಇನ್ಕಮ್ ಟ್ಯಾಕ್ಸ್ನಲ್ಲೇ ಆಗಬೇಕು ಅಂತಾರೆ, ಪ್ರೌಟ್ ಹೇಳುತ್ತೆ ಇನ್ಕಮ್ ಟ್ಯಾಕ್ಸ್ ಬೇಡ. ಓಹೋ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ನೋಡಿ, ಇದು ಬಹಳ ವಿಶೇಷವಾಗಿ ಕಾಣಿಸುವಂತದ್ದು. ಪ್ರೌಟ್ ಹೇಳುತ್ತೆ ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ ಬೇಡ, ಹಾಗಿದ್ರೆ ದೇಶ ನಡೆಯೋದು ಹೇಗೆ? ನಡೆಯುತ್ತೆ. ಟ್ಯಾಕ್ಸ್ ಅನ್ನ ಎಕ್ಸೈಸ್ ಡ್ಯೂಟಿ ಅಂತ ಏನು ಹೇಳ್ತೇವೆ ನಾವು, ಪ್ರೊಡಕ್ಷನ್ ಲೆವೆಲ್ ಉತ್ಪಾದನೆ ಹಂತದಲ್ಲಿ ಒಂದು ಸೀಮಿತವಾದಂತಹ ಒಂದು ಟ್ಯಾಕ್ಸ್ ಅನ್ನು ಇಟ್ಟುಬಿಟ್ರೆ, ಈ ಪದೇ ಪದೇ ನಾವು ಟ್ಯಾಕ್ಸ್ ಅನ್ನು ಹಾಕೋದು, ಅದನ್ನ ತಪ್ಸೋಕೆ ಹೋಗೋದು, ಉತ್ಪನ್ನದ ಮೇಲೆ ಇದನ್ನ ಟ್ಯಾಕ್ಸ್ ಅನ್ನ ಹಾಕಿ ಅವಳು ಮತ್ತೆ ಯಾರೋ ಆ ಉತ್ಪನ್ನವನ್ನು ಅಡಗಿಸೋಕೆ ಹೋಗೋದು, ಬ್ಲ್ಯಾಕ್ ಮನಿ ಬೆಳೆಯೋದು, ಇವೆಲ್ಲ ಬೇಡ. ಪ್ರೌಟ್ನಲ್ಲಿ ಒಂದಿದೆ, ಸಂಪತ್ತಿನ ಮೇಲೆ ಮಿತಿ ಇದೆ. ವ್ಯಕ್ತಿಯು ಹೊಂದಬಹುದಾದ ಸಂಗ್ರಹಿಸಬಹುದಾದ ಸಂಪತ್ತಿನ ಮೇಲೆ ಯಾವಾಗ ಮಿತಿ ಇದೆ, ಅಲ್ಲಿಗೆ ಈ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಬೇಕಾಗದೆ. ಅಂದ್ರೆ ಮಲ್ಟಿ ಲೆವೆಲ್ ಟ್ಯಾಕ್ಸಿಂಗ್ ಸಿಸ್ಟಮ್ ಬೇಡ ಬೇಡ ಬೇಡ. ಎರಡನೇದು, ಒಂದು ಸಂಪತ್ತು ವೆಲ್ತ್ ಒಂದೇ ಕಡೆ ಜಾಸ್ತಿ ಅಕ್ಯುಮುಲೇಟ್ ಆಗಬಾರ್ದು, ಎರಡನೇದು. ಮೂರನೇದು, ಅದಕ್ಕೊಂದು ಲಿಮಿಟ್ ಇರಬೇಕು, ಒಂದು ಸೀಲಿಂಗ್ ಲಿಮಿಟ್ ಇರಬೇಕು, ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್ ಇರಬೇಕು ಅನ್ನೋದು ನೀವು ಹೇಳೋ ಭಾವ. ಅದರ ಜೊತೆಗೆ ಬರೀ ಸೀಲಿಂಗ್ ಲಿಮಿಟ್ ಅಷ್ಟೇ ಮೇಲಿಂದ ಹೇಳೋದಿಲ್ಲ. ಓಕೆ. ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ಗೆ ಕನೆಕ್ಷನ್ ಇರುತ್ತೆ. ಓಕೆ. ನೀವು ಮೇಲಿನ ಸೀಲಿಂಗ್ ಅನ್ನ ಜಾಸ್ತಿ ಮಾಡ್ತೀರಿ, ಇಷ್ಟಿದೆ, ಇಷ್ಟಕ್ಕೆ ಹೋಗ್ತೀರಿ, ಇಲ್ಲಿಂದ ಫಸ್ಟ್ ಎತ್ಕೊಳ್ಳಿ. ಈ ಅಂತರ ಏನಿದೆ ಮಿನಿಮಮ್ ಮ್ಯಾಕ್ಸಿಮಮ್, ಇದು ಮೇಂಟೈನ್ ಆಗುತ್ತೆ, ಏರ್ತಾ ಹೋಗುತ್ತೆ. ಇಲ್ಲಿ ಲೆವೆಲ್ಗಿದೆ, ಈಗ ಮೇಲೆ ಬಂತು ಅಂದ್ರೆ ಮಿನಿಮಮ್ ಜಾಸ್ತಿ ಆಯ್ತು, ಮ್ಯಾಕ್ಸಿಮಮ್ ಜಾಸ್ತಿ ಆಯ್ತು. ಆದಷ್ಟು ಈ ಅಂತರವನ್ನು ತಗ್ಗಿಸಬೇಕು. ಅಂದ್ರೆ ದಿ ಗ್ಯಾಪ್ ಬಿಟ್ವೀನ್ ದ ಮಿನಿಮೈಟಿಸ್ ಅಂಡ್ ಮ್ಯಾಕ್ಸಿಮೈಟಿಸ್ ಶುಡ್ ಬಿ ರೆಡ್ಯೂಸ್. ಹೌದಾ? ಹೌದು. ಮತ್ತು ಇದನ್ನ ಈಗ ಏನಿದೆ ಅಂದ್ರೆ ಒಂದು ಪ್ರಾರಂಭಿಕ ಹಂತದಲ್ಲಿ ನಾವು ಮಾಡ್ತೇವೆ, ಅದು ಇನ್ಕ್ರೀಸ್ ಆಗಬಾರ್ದು. ಓಕೆ. ಗ್ಯಾಪ್ ಬೆಳಿಬಾರ್ದು. ರಿಚ್ ಅಂಡ್ ಪೂರ್ಗೆ ಗ್ಯಾಪ್ ಬೆಳಿಬಾರ್ದು. ಪೂರ್ ಒಂದು ಹಂತಕ್ಕೆ ಮೇಲೆ ಬರಬೇಕು, ರಿಚ್ ಒಂದೇ ಲೆವೆಲ್ಗೆ ಅದು ಸ್ವಲ್ಪ ಮೇಲೆ ಹೋಗ್ಲಿ, ತೊಂದ್ರೆ. ಓಕೆ. ಈಗ ಒಂದು ಹಂತಕ್ಕೆ ಬಂದ್ರು, ಆ ಒಂದು ಹಂತಕ್ಕೆ ಬಂದ್ಮೇಲೆ ಅವ್ರಿಗೆ ಏನಾದ್ರೂ ಒಂದು ನಿಬಂಧನೆಗಳು, ಒಂದು ಕಂಡೀಷನ್ಸ್ ಇದೆಯಾ, ಇದು ಫರ್ದರ್ ಮುಂದೆ ಹೋಗ್ಬೇಕು ಅಂದ್ರೆ ಸಮಾಜದ ಏನೋ ಒಂದು ಪರ್ಮಿಷನ್ ಅಥವಾ ರೆಗ್ಯುಲೇಷನ್ಸ್ ಎಲ್ಲವೂ ಆ ಸಿಸ್ಟಮ್ ಅಲ್ಲೇ ಇರುತ್ತೆ. ಇನ್ಬಿಲ್ಟ್ ಇನ್ ದ ಸಿಸ್ಟಮ್. ಪ್ರೌಟಲ್ಲಿ ಏನಿದೆ, ಇವು ಯಾರೋ ಬಂದು ಅಧಿಕಾರ ಚಲಾಯಿಸೋದಲ್ಲ, ಇದು ಆ ಸಾಮಾಜಿಕ ವ್ಯವಸ್ಥೆಯಲ್ಲಿಯೇ ಆರ್ಥಿಕ ವ್ಯವಸ್ಥೆ ಕೂಡ ಒಳಗೊಂಡು ಅದು ಇಟ್ ಇಸ್ ಇನ್ ಬಿಲ್ಟ್ ಸಿಸ್ಟಮ್, ಅಂತರ್ಗತವಾಗಿರುತ್ತೆ ಅದರಲ್ಲಿ. ಈ ಯೋಜನಾ ಪದ್ಧತಿ ಇರಬಹುದು ಪ್ರೌಟಿಂದು, ಅದಕ್ಕೆ ಹೇಳಿದ್ ನಾನು, ತುಂಬಾ ಡಿಟೇಲ್ ಆಗಿರುತ್ತೆ. ಇಟ್ ಈಸ್ ಟೋಟಲಿ ನಾವು ಎಕನಾಮಿಕ್ ಡೆಮೋಕ್ರಸಿ ಅಂತೇವೆ, ಡಿಸೆಂಟ್ರಲೈಸ್ಡ್ ಎಕಾನಮಿ ಅಂತೇವೆ. ಇವತ್ತು ನೋಡಿ ನಾವು ಕಾಣ್ತೇವಲ್ಲ, ರಾಜ್ಯಗಳು ನಮಗೆ ಹೆಚ್ಚಿಗೆ ಆರ್ಥಿಕ ಶಕ್ತಿ ಕೊಡಿ ಅಂತಾರೆ, ಆರ್ಥಿಕ ಪವರ್ ಕೊಡಿ ಅಂತಾರೆ. ಸೆಂಟ್ರು ನಾನೇ ಸ್ಟ್ರಾಂಗು, ಕೊಡೋದಿಲ್ಲ ನಿಮಗೆ ಅನ್ಸುತ್ತೆ. ಸೊ ಸೆಂಟ್ರ್ ಸ್ಟೇಟ್ ರಿಲೇಷನ್ ಹೇಗಿರಬೇಕು, ಸ್ಟೇಟ್ಗಳಲ್ಲಿ ರಾಜ್ಯಗಳ ಒಂದು ಆರ್ಥಿಕ ಸಾಮರ್ಥ್ಯ ಹೆಚ್ಚಳ ಹೇಗಿರಬೇಕು, ಇದೆಲ್ಲ ತುಂಬ ವಿವರವಾಗಿ ಪ್ರವೃತ್ತದಲ್ಲಿದೆ. ಅದರ ಬಗ್ಗೆ
ತಾಸುಗಟ್ಟಲೆ ಆದರೂ ಅದು ಸ್ಥೂಲ ಕಲ್ಪನೆ ಬರಬೇಕು ಅಂದರೆ ಹ್ಮ್. ಕನಿಷ್ಠ 1-2 ತಾಸುಗಳಾದರೂ ನಾವು ಚರ್ಚಿಸಬೇಕು. ಓಕೆ, ಅಂದ್ರೆ ಈಗ ಇವತ್ತು ನಮ್ಮ ಹಿರಿಯ ಆನಂದ ಮಾರ್ಗಿಗಳು ಆಚಾರ್ಯ ಗಣೇಶ್ ಭಟ್ ಅವರು ಹೇಳಂತವರು, ಅವರು ಆರ್ಥಿಕದ ಸಿದ್ಧಾಂತದಲ್ಲೂ ಸಾಕಷ್ಟು ಸಂಶೋಧನೆ ಮಾಡ್ತಿದ್ದಾರೆ. ಅವರು ಕೆಲವು ಪುಸ್ತಕಗಳು ಬರ್ದಿದ್ದಾರೆ ಅನ್ಸುತ್ತೆ. ನೀವು ಪ್ರೌಡ್ ಅಟ್ ಎ ಗ್ಲಾನ್ಸ್ ಅಂತ ಬರ್ದಿದ್ದು ನಾನು ಸ್ವಲ್ಪ ಓದಿದ್ದೀನಿ, ಹಾಗಾಗಿ ಕೆಲವು ಪ್ರಶ್ನೆಗಳನ್ನ ನಿಮ್ಮನ್ನು ಕೇಳೋದಕ್ಕೆ ಅವಕಾಶ ಆಗ್ತಿದೆ. ಸೊ ಅವ್ರು ಹೇಳೋ ಪ್ರಕಾರ ಆರ್ಥಿಕ ವಿಕೇಂದ್ರೀಕರಣ, ಡಿಸೆಂಟ್ರಲೈಸ್ಡ್ ಆಫ್ ಎಕಾನಮಿ ಅಂತ ಅವ್ರು ಹೇಳೋದು ಅಲ್ವಾ ಸರ್? ಆ ರೀತಿ ಹೇಳೋದು ಆರ್ಥಿಕ ವಿಕೇಂದ್ರೀಕರಣ ಆಗಬೇಕು. ಆವಾಗ ಸಮಾಜದ ದೃಷ್ಟಿ, ವ್ಯಕ್ತಿ ಮತ್ತು ಸಮಷ್ಟಿ ಚೆನ್ನಾಗಿ ಪ್ರಗತಿ ಆಗ್ತಾನೆ ಅನ್ನೋದು ತಾವು ಹೇಳ್ತಿರೋದು. ಓಕೆ, ಈಗ ಇದ್ರ ಬಗ್ಗೆ ಪುನಃ ನಾವು ಅದಕ್ಕೆ ಒಂದು ಪ್ರತ್ಯೇಕ ಒಂದು ಅವಕಾಶ ತಗೊಳ್ಳೋಣ, ಸಂದರ್ಶನ ತಾವು ಕೊಡಿ, ಅದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡೋಣ. ಈಗ ಮತ್ತೆ ಇನ್ನೊಂದು, ಈಗ ಇಷ್ಟುವರೆಗೂ ಸಹ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ವಿ. ಆದರೆ ಆನಂದ ಮಾರ್ಗಕ್ಕೂ ಅಥವಾ ನಿಮ್ಮ ಸಿದ್ಧಾಂತಕ್ಕೂ ಮತ್ತೆ ಸೈನ್ಸ್ ಒಂದು ಇದಕ್ಕೂ ಸಹ, ಸೈನ್ಸ್ಗೂ ಆನಂದ ಮಾರ್ಗಕ್ಕೂ ಏನಾದರೂ ಸಂಬಂಧ ಇದೆಯಾ? ಆ ರೀತಿ ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ತಿಳಿಸೋಕ್ಕಾಗತ್ತಾ? ಯಾಕಂದ್ರೆ ನಾವು ದಿಸ್ ಇಸ್ ದಿ ಏಜ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ವಿ ಹ್ಯಾವ್ ಟು ಲಿವ್ ವಿತ್ ದಿ ಪ್ರೆಸೆಂಟ್ ಅಂಡ್ ವಿ ಹ್ಯಾವ್ ಟು ಲುಕ್ ಫಾರ್ ದಿ ಫ್ಯೂಚರ್ ಬೇಸ್ಡ್ ಆನ್ ದಿ ಫ್ಯಾಕ್ಟ್ಸ್ ಆಫ್ ದಿ ಪಾಸ್ಟ್. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಆನಂದ ಮಾರ್ಗ ವಿಜ್ಞಾನ ವಿರೋಧಿ ಅಲ್ಲ, ಆನಂದ ಮಾರ್ಗ ವಿಜ್ಞಾನ ವಿರೋಧಿ ಅಲ್ಲ, ಅಲ್ವೇ ಅಲ್ಲ. ಓಕೆ, ವಿಜ್ಞಾನ ಅಂದ್ರೆ ಏನು? ಅಲ್ಲಿಂದ ಪ್ರಶ್ನೆ ಶುರುವಾಗುತ್ತೆ ನೋಡಿ. ವಿಶೇಷವಾದ ಜ್ಞಾನವೇ ವಿಜ್ಞಾನ. ನಾವಿವತ್ತು ವಿಜ್ಞಾನ ಅಂದ್ರೆ ವಿಮಾನ ಹಾರೋದು ಅಥವಾ ಅಣು ಬಾಂಬ್ ತಯಾರಿಸೋದು ಅಂದ್ಕೊಂಡಿದ್ದೇವೆ. ವಿಶೇಷವಾದ ಜ್ಞಾನ ಬಂದಾಗ ಇದು ಯಾವ ರೀತಿ ಬಳಕೆಯಾಗಬೇಕು ಅನ್ನೋದು ಅತಿ ಮುಖ್ಯ. ಅಣುಶಕ್ತಿ ವಿದ್ಯುತ್ ಉತ್ಪಾದನೆಗೂ ಆಗುತ್ತೆ, ಅಣು ಬಾಂಬ್ ಹಾಕಿ ಡಿಸ್ಟ್ರಕ್ಷನ್ಗೂ ಆಗುತ್ತೆ, ನಾಶಕ್ಕೂ ಕಾರಣ ಆಗುತ್ತೆ. ನಾಶಕ್ಕೆ ಹೋಗಬಾರದು ಅಂದ್ರೆ ಆ ವಿಜ್ಞಾನ ಒಂದು ಸಮಚಿತ್ತ ವ್ಯಕ್ತಿಯ ಕೈಯಲ್ಲಿ ಅಥವಾ ಸಮಚಿತ್ತ ಸಮಾಜದ ಕೈಯಲ್ಲಿ, ಯಾರು ಸಮಾಜವನ್ನು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಇಷ್ಟಪಡ್ತಾರೋ ಅವರ ನಿಯಂತ್ರಣದಲ್ಲಿ ಇರಬೇಕು. ಇದು ಒಂದಾಯ್ತು. ಇನ್ನೊಂದು, ವಿಜ್ಞಾನ ಆನಂದ ಮಾರ್ಗಕ್ಕೂ ಏನು ಸಂಬಂಧ? ಆನಂದ ಮಾರ್ಗದಲ್ಲಿ ಎಲ್ಲವನ್ನೂ, ದರ್ಶನ ಶಾಸ್ತ್ರದಲ್ಲಿ ಕೂಡ ವಿಜ್ಞಾನವನ್ನೇ ಅಳವಡಿಸಿಕೊಂಡು ಹೇಳಲಾಗಿದೆ. ಇದು ಯಾವುದೋ ಕಟ್ಟುಕತೆಯೋ ಅಥವಾ ಒಂದು ಗೊಡ್ಡು ಸಂಪ್ರದಾಯದ ಕಥೆ. ದರ್ಶನ ಶಾಸ್ತ್ರ ಅಂದ್ರೆ ಫಿಲಾಸಫಿ. ಆನಂದ ಮಾರ್ಗ ಫಿಲಾಸಫಿಯನ್ನೇ ವೈಜ್ಞಾನಿಕವಾಗಿ ಎಂಬೆಡೆಡ್ ಆನ್ ಸೈನ್ಸ್. ಸೈನ್ಸ್ ಅಂಡ್ ಸ್ಪಿರಿಚುವಾಲಿಟಿ ಗೋ ಟುಗೆದರ್. ಅದು ಬೇರೆ ಅಲ್ಲವೇ ಅಲ್ಲ. ಇದೊಂದು ಮನಃಶಾಸ್ತ್ರದ ಆಧಾರದ ಮೇಲೆ. ಬರೇ ಅಷ್ಟೇ ಅಲ್ಲ, ಇವತ್ತಿನ ವಿಜ್ಞಾನ ಇನ್ನೂವರೆಗೆ ನಾನ್ ಲಿವಿಂಗ್ ಅಂತ ನಾವೇನು ಕರಿತೇವೆ, ಜಡ ವಸ್ತು ಮತ್ತು ಜೀವಿ, ಇವುಗಳ ನಡುವಿನ ಸಂಬಂಧ ಏನು ಅದನ್ನು ಹೇಳಿಲ್ಲ. ಆಮೇಲೆ ವಿಜ್ಞಾನ ಮುಂದುವರಿದಾಗ ಏನಾಗತ್ತೆ ನೋಡಿ. ನಾವು ವಿಜ್ಞಾನದಲ್ಲಿ ಇವತ್ತು ಬಹಳ ಮುಂದುವರೆದಿದ್ದೇವೆ ಅಂದ್ಕೊಳ್ತೇವೆ. ಒಂದು ಪ್ರಶ್ನೆ, ನೀರು ಅಂತ ನಾವೆಲ್ಲ ಕಡೆ ಹೇಳ್ತೇವೆ. ಮಳೆ ನೀರಿನ ರುಚಿಗೋ, ಬೆಂಗಳೂರಿನಂಥ ಊರಲ್ಲಿಯೋ ಅಥವಾ ಯಾವುದೋ ಒಂದು ಪೊಲ್ಯೂಷನ್ ಇರುವಂಥ ಊರಲ್ಲಿ ಮಳೆ ನೀರು ಬೀಳುವಾಗ ಅದು ಧೂಳನ್ನು ಹಿಡ್ಕೊಂಡು ಬರ್ತದೆ, ಅದೆಲ್ಲ. ಶುದ್ಧ ಮಳೆ ನೀರಿನ ಒಂದು ರುಚಿಗೆ, ಒಂದು ಬಾವಿ ನೀರಿನ ರುಚಿಗೆ, ಇನ್ನೊಂದು ಬಾವಿಯ ನೀರಿನ ರುಚಿಗೆ ಅಂತರ ಇದೆ. ನಾವು ಔಷಧ ನೋಡ್ತೀವಿ, ಎಲ್ಲ ಕಂಪನಿಗಳು ಬರೆದಿರ್ತವೆ ಅದರಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ. ಎಲ್ಲೋದು ಒಂದೇ ಇರುತ್ತೆ, ಪರಿಣಾಮ ಒಂದೇ ಬೀರೋದಿಲ್ಲ. ನಾವು ತಗೊಳ್ಳುವಾಗ ಹೇಳ್ತೀವಿ, ಇಲ್ಲಪ್ಪ ಈ ಕಂಪನಿದು ನೋಡು ತುಂಬ ಪರಿಣಾಮಕಾರಿಯಾಗಿದೆ, ಕಂಟೆಂಟ್ಸ್ ನೋಡಿ ಎರಡೂ ಒಂದೇ. ಯಾಕಾಗುತ್ತೆ ಅದು? ಇವಕ್ಕೆಲ್ಲಕ್ಕೂ ಕಾರಣ ಅಣು ವಿಭಜನೆಯಲ್ಲಿ ನಾವು ಅಣುವನ್ನು ಇನ್ನೂ ಚಿಕ್ಕದಾಗಿ ವಿಭಜಿಸಿ ಹೇಳ್ತೇವೆ ನಾವು. ನ್ಯೂಟ್ರಾನ್ಸು, ಪ್ರೋಟಾನ್ಸು, ಎಲೆಕ್ಟ್ರಾನ್ಸು ಅಲ್ಲಿವರೆಗೆ ಹೋದಿವಿ. ಅದಕ್ಕೂ ಮುಂದೆ ವಿಜ್ಞಾನ ಇವತ್ತು ಹೋಗಿ ನ್ಯಾನೋ ಪಾರ್ಟಿಕಲ್ಸ್ ಅಂತ ಮಾಡ್ತು. ಅದಕ್ಕೂ ಚಿಕ್ಕದೇನಾದರೂ ಇರೋಕ್ಕೆ ಸಾಧ್ಯ ಇದೆಯಾ? ಆನಂದ ಮಾರ್ಗದ ಫಿಲಾಸಫಿಯಲ್ಲಿ ಅದು ಬರುತ್ತೆ. ಇದರ ಪ್ರವರ್ತಕ ಶ್ರೀ ಪ್ರಭಾತ್ ರಂಜನ್ ಸರ್ಕಾರ ಮೈಕ್ರೋ ವೈಟಾ ಅಂತ ಕರೆದಿದ್ದಾರೆ. ಇವತ್ತಿಂದಲ್ಲ, ಇದು 1986ರಲ್ಲಿ ಈ ವಿಜ್ಞಾನದ ವಿಶೇಷವನ್ನು ಅವರು ಹೇಳಿದರು. ಮೈಕ್ರೋ ವೈಟಾ ಅಂದರೆ ಏನು? ಅತಿ ಚಿಕ್ಕದಾದದ್ದು. ಆ ಮೈಕ್ರೋ ವೈಟಾ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಜೀವಿ ಮತ್ತು ಜಡ ವಸ್ತುವಿನ ಸಂಬಂಧ ಹೇಗೆ, ಯಾವ ರೀತಿಯಲ್ಲಿದೆ, ಇದರಲ್ಲಿ ಈ ಮೈಕ್ರೋ ವೈಟಾದಿಂದ ಸಮಾಜದ ಮೇಲೆ ಏನು ಪರಿಣಾಮ ಆಗುತ್ತೆ. ವಿಜ್ಞಾನದ ವಿಭಾಗಗಳಿದ್ದಾವಲ್ಲ, ವಿವಿಧ ವಿಭಾಗಗಳು. ಇವತ್ತಿನ ಕೆಮಿಸ್ಟ್ರಿ ಫಾರ್ಮುಲಾ ನಾವು ಬರೀತೇವೆ,
H2O ನೀರು, NaCl ಉಪ್ಪು. ಉಪ್ಪು ಎಲ್ಲವೂ NaCl ಕೆಮಿಕಲ್ಲಿ ನಾವು ಮಾತಾಡಿದರೆ. ಹೌದು. ಉಪ್ಪು ಬೇರೆ ಬೇರೆ ಕಡೆಯಿಂದ ಬಂದಿದ್ದು. ಸಮುದ್ರದ ಉಪ್ಪನ್ನೇ ತಗೊಳ್ಳಿ, ಸೈಂಧವ ಲವಣ, ಸೈಂಧವ ಲವಣಕ್ಕೂ ಅದು NaCl, ಟೇಸ್ಟ್ ಬೇರೆ ಇದೆ. ಆಯಿತು, ಆ ಲವಣಗಳಲ್ಲೇ ಬೇರೆ ಬೇರೆ ಗುಡ್ಡದಿಂದ ಬೇರೆ ಬೇರೆ ಪ್ರದೇಶದಿಂದ ತಂದಾಗ ಅದರದ್ದು ಬೇರೆ. ಸಮುದ್ರದಿಂದ ತಯಾರಿಸುವ ಉಪ್ಪನ್ನು ನೀವು ಅರೇಬಿಯನ್ ಸಮುದ್ರದ ಉಪ್ಪನ್ನು ತಗೊಳ್ಳಿ, ಬಂಗಾಳ ಉಪಸಾಗರದಲ್ಲಿ ಮಾಡಿದ ಉಪ್ಪನ್ನು ತಗೊಳ್ಳಿ, ರುಚಿ ಬೇರೆ ಇರುತ್ತೆ. ಸ್ವಲ್ಪ ರುಚಿ ಅದು ಬಾಯಿಗೆ ಗೊತ್ತಾಗುತ್ತೆ, ನಾಲ್ಗೆಗೆ ಅರ್ಥ ಆಗುತ್ತೆ, ವೈಜ್ಞಾನಿಕವಾಗಿ ಹೇಳೋಕ್ಕಾಗೋದಿಲ್ಲ. ಇದನ್ನು ವಿವರಿಸುವ ಶಕ್ತಿಯನ್ನು ಮೈಕ್ರೋವೈಟಾ ಕೊಡುತ್ತೆ. ಓಕೆ. ಮೈಕ್ರೋವಿಟಮ್ ಅಥವಾ ಮೈಕ್ರೋವೈಟಮ್ ಇದು ಸಿಂಗ್ಯುಲರ್, ಮೈಕ್ರೋವೈಟಾ ಇದು ಪ್ಲೂರಲ್. ಸೊ ಭಾಳಷ್ಟು ಮೈಕ್ರೋವೈಟಾಗಳು ಕೊಡಿದಾಗ ಈ ಇಡೀ ಕೆಮಿಕಲ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಅಲ್ಲಿ H2 ಅನ್ನುವಾಗ H2 ಜೊತೆಗೆ ಆ ಮೈಕ್ರೋವೈಟಾ ಯಾವುದು ಎಷ್ಟಿದೆ, ಅದರಲ್ಲಿ ಮತ್ತೆ ಪಾಸಿಟಿವ್ ನೆಗೆಟಿವ್ ಬೇರೆ, ಅದು ಎಷ್ಟಿದೆ, Cl ಎಷ್ಟಿದೆ, ಇಡೀ ಕೆಮಿಕಲ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಇವತ್ತಿನ ಫಿಸಿಕ್ಸಿನ ಕನ್ಸೆಪ್ಟ್ ಏನಿದೆ ಇದು ಬದಲಾವಣೆ ಆಗುತ್ತೆ. ಸೊ ವಿಜ್ಞಾನದ ವಿವಿಧ ವಿಭಾಗಗಳು ಇವತ್ತೇನಿದ್ದಾವಲ್ಲ, ಇವೆಲ್ಲವನ್ನು ಆ ಮೈಕ್ರೋವೈಟಾ ಸಿದ್ಧಾಂತ ವಿವರಿಸ್ತಾ ಹೋಗುತ್ತೆ. ಮುಂದಿನ ಬದಲಾವಣೆಗಳು ಹೇಗಿರ್ತಾವೆ ಅನ್ನೋದು, ಅಂದರೆ ಮುಂದಿನ ಮಾನವ ಶರೀರದಲ್ಲಿ ಆಗುವ ಬದಲಾವಣೆಗಳು ಮೈಕ್ರೋವಿಟಾ ಸಿದ್ಧಾಂತದ ಮೇಲೆ ಆಧಾರ ಪಟ್ಟಿರುತ್ತೆ. ಅಂದರೆ ಬರುವ ಮಾನವ ಜನ್ಮಗಳು, ಮನುಷ್ಯನ ಶರೀರ ಭವಿಷ್ಯದಲ್ಲಿ ಸ್ಟ್ರಕ್ಚರೇ ಚೇಂಜ್ ಆಗ್ಬೋದಾ? ಬಹುಶಃ ಮಾನವನು ಇವತ್ತಿನ ನಾವೇನು ರೂಪ ಇದೆ, ನಮ್ಮದೇನು ಬದಲಾವಣೆಗಳಿದ್ದಾವೆ, ಇದು ಬದಲಾಗುತ್ತೆ. ನೋಡಿ, 1962ರಲ್ಲಿ ಶ್ರೀ ಪ್ರಭಾತ್ ರಂಜನ್ ಸರ್ಕಾರ ಒಂದು ಪ್ರವಚನ ಕೊಡ್ತಾರೆ. ಆ ಪ್ರವಚನದಲ್ಲಿ ಅವರು ಹೇಳ್ತಾರೆ, ಮುಂದೊಂದು ದಿನ ಲ್ಯಾಬೊರೇಟರಿಗಳಲ್ಲಿ ಮಗುವನ್ನು ಸೃಷ್ಟಿಸುವ ದಿನಗಳು ಬರ್ತಾವೆ. ಈಗಾಗಲೇ ಬಂದಿದೆ. 62ರಲ್ಲಿ ಅವರು ನುಡಿದಿದ್ದು ಒಂದು ಪ್ರವಚನದಲ್ಲಿ. ನೀವು ಆಗಿನ ಪುಸ್ತಕಗಳನ್ನು ಅವ್ರದ್ದು 200ಕ್ಕೂ ಹೆಚ್ಚಿಗೆ ಪ್ರವಚನಗಳನ್ನು ಸಂಗ್ರಹ ಮಾಡಿದ. ಪ್ರವಚನಗಳ ಸಂಖ್ಯೆ 200 ಅಲ್ಲ, ಪುಸ್ತಕಗಳ ಸಂಖ್ಯೆ 200ಕ್ಕೂ ಹೆಚ್ಚಿಗೆ ಇದೆ. ಅದನ್ನು ನೋಡಿ ಅಷ್ಟು ಸಬ್ಜೆಕ್ಟ್ಸ್ ಇದೆ. ಅಲ್ಲಿ ಇದು ಬರುತ್ತೆ, ಇವತ್ತು ಬಂದಿದೆ. ಅವರು ಇನ್ನೂ ಮುಂದುವರಿದು ಹೇಳ್ತಾರೆ, ಮುಂದೊಂದು ದಿನ ನಮಗೆ ಯಾವ ರೀತಿ ಬೇಕೋ ಮಗು, ಈ ಎತ್ತರದ ಮಗು ಬೇಕು, ಈ ಕಲರಿನ ಮಗು ಬೇಕು, ಇಷ್ಟು ಸ್ಟ್ರಾಂಗ್ ಇರಬೇಕು, ಗುಣ ಹೀಗಿರಬೇಕು, ಅದನ್ನು ಆರ್ಡರ್ ಕೊಟ್ಟು ಮಾಡಿಸುವ ದಿನಗಳು ಬರ್ತವೆ. ಹಾಗಿದ್ರೆ ಆ ಕಾಲದಲ್ಲಿ ಏನಾಗಿರುತ್ತೆ? ನಿಸರ್ಗ ಮನುಷ್ಯನಲ್ಲಿ ಸಂತಾನೋತ್ಪತ್ತಿಯ ಶಕ್ತಿ ಇದೆಯಲ್ಲ, ಅದನ್ನು ನಿಧಾನಕ್ಕೆ ಕಸಿದುಕೊಳ್ಳುತ್ತಾ ಹೋಗುತ್ತೆ. ಆ ಕಾಲದಲ್ಲಿ ಮನುಷ್ಯನಿಗೆ ಮುಂದೊಂದು ದಿನ, ಇದು 100 ವರ್ಷಕ್ಕೆ ಬರ್ಬೋದು, 500 ವರ್ಷಕ್ಕೆ ಬರ್ಬೋದು, ಅದನ್ನ ಅವ್ರು ಇಂಥ ದಿವಸ ಬರುತ್ತೆ ಅಂತ ಜ್ಯೋತಿಷಿ ತರ ಎವಲ್ಯೂಷನ್ ನಲ್ಲಿ ಬರ್ತಾ ಹೋಗುತ್ತೆ. ಬಂದಾವಾಗ ಮುಂದಿನ ಪೀಳಿಗೆ ಹೇಗಿರುತ್ತೆ ಅಂದ್ರೆ, ಆಧ್ಯಾತ್ಮಕ್ಕೂ ವಿಜ್ಞಾನಕ್ಕೂ ಸಂಬಂಧ ಬರೋದಿಲ್ಲೇನೆ. ಅತ್ಯಂತ ಆಧ್ಯಾತ್ಮದ ಕುರಿತಾಗಿ ಅವರು ಯೋಚನೆ ಮಾಡ್ತಿರ್ತಾರೆ. ಅವರಿಗೆ ಇಂದು ನಾವೇನೊಂದು ಸಂಪತ್ತಿನ ಸಂಗ್ರಹಣೆಯಲ್ಲಿಯೋ ನಮ್ಮ ಭೌತಿಕ ಈ ಉಪಭೋಗಗಳಲ್ಲಿ ನಾವು ಏನು ಮುಳುಗಿರ್ತೇವೋ ಇದು ಅವರಿಗೆ ಮುಖ್ಯ ಅನಿಸೋದೇ ಇಲ್ಲ. ಅವರು ಹೆಚ್ಚಿನ ಸಂದರ್ಭವನ್ನು ಅವರ ಮಾನಸಿಕ ಅಭಿವೃದ್ಧಿಗಾಗಿ ಬೆಳೆಸ್ತಾರೆ. ನಾವು ಇವತ್ತು ದುಡಿಯೋದು 12 ತಾಸು, ಇತ್ತೀಚೆಗೆ ಕೆಲವು ಉದ್ಯಮಗಳು ಹೇಳ್ತಾ ಇದ್ದಾರೆ 14 ತಾಸು ಕೆಲಸ ಮಾಡಿ, 16 ತಾಸು ದಿನಕ್ಕೆ ಕೆಲಸ ಮಾಡಿ. ಪ್ರೌತ ಅಂದರೆ ಪ್ರಗತಿಶೀಲ ಉಪಯೋಗ ಸಿದ್ಧಾಂತದ ಅರ್ಥವ್ಯವಸ್ಥೆ ಹೇಳುತ್ತೆ, ಮುಂದೊಂದು ದಿನ ಬರ್ತಾ ಹೋಗುತ್ತೆ ಎಲ್ಲಿ ಮನುಷ್ಯ ಕೇವಲ ಕೆಲವು ಗಂಟೆಗಳ ಕಾಲ ಮಾತ್ರ ಇಡೀ ವಾರದಲ್ಲಿ ಕೆಲಸ ಮಾಡ್ತಾರೆ, ದಿನಕ್ಕೆ ಕೆಲವು ಗಂಟೆ ಅಲ್ಲ. ಅಂದ್ರೆ ಆಮೇಲೆ ಮುಂದುವರಿದು ಕೆಲವು ನಿಮಿಷಗಳ ಕಾಲ ಮಾಡಿದರೆ ಸಾಕು ಅವನು ಕೆಲಸ. ಅಂದ್ರೆ ನಿಮ್ಮ ಪ್ರಕಾರ ಆನಂದ ಮಾರ್ಗದ ಪದ್ಧತಿಯಲ್ಲಿ ಅಥವಾ ಪ್ರೌತ ಸಿದ್ಧಾಂತದಲ್ಲಿ ಹೆಚ್ಚು ಕಾಲ ಕೆಲಸ ಮಾಡುವುದು ಬೇಡ, ಸೋಂಬೇರಿ ಆಗ್ಬೇಕು. ಸೋಂಬೇರಿ ಅಲ್ವೇ ಅಲ್ಲ. ಅವನಿಗೆ ನೋಡಿ, ಮನುಷ್ಯ ಅಂದ್ರೆ ಕೇವಲ ನಾವೇನು ಇವತ್ತು ಕಲಿಸ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ, ಅಯ್ಯ ಚೆನ್ನಾಗಿ ಕಲಿಬೇಕು, ಮಗುವಿಗೆ ಕಲಿಸೋದು ನಾವು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಚೆನ್ನಾಗಿ ಬದುಕಬೇಕು. ಅದು ಚೆನ್ನಾಗಿ ಬದುಕೋದಂದ್ರೆ ಏನು? 10 ಕಾರ್ ಇಟ್ಕೊಳ್ಳೋದ, ಎಲ್ಲ ಬ್ರ್ಯಾಂಡ್ ಸಾಮಾನುಗಳನ್ನು ಮನೆಯಲ್ಲಿ ತುಂಬಿಕೊಳ್ಳೋದ? ಅದಲ್ಲ. ಚೆನ್ನಾಗಿ ಬದುಕಬೇಕು ಅಂದರೆ ಮನುಷ್ಯ ಮುಖ್ಯವಾಗಿ ಮಾನಸಿಕ ವ್ಯಕ್ತಿ. ಸಂಸ್ಕೃತ ಕೂಡ ಒಂದು ಹೇಳುತ್ತೆ, ಮನನೇವ ಕಾರಣ. ಮನಸ್ಸೇ ಮನುಷ್ಯನ ಅಸ್ತಿತ್ವಕ್ಕೆ ಕಾರಣ.
ಆ ಮನಸ್ಸು ವಿಕಾಸ ಹೊಂದಬೇಕು, ಚೆನ್ನಾಗಿರಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಈ ನೀವೇನು ಫ್ರೀ ಟೈಮ್ ಅಂತ ಹೇಳ್ತೀರಿ ಅದನ್ನು ಮನುಷ್ಯ ತನ್ನ ಇತರ ಕಲೆಗಳಲ್ಲಿ ಅಂದರೆ ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಇಂಥ ಎಷ್ಟೋ ಶಕ್ತಿಗಳು ಮನಸ್ಸಿನಲ್ಲಿ ಅವ್ರಿಗೆ ಸಮಯ ಕೊಡಬೇಕು, ಇದ್ದಾವೆ. ಅವರಿಗೆ ಸಮಯ ಕೊಡಬೇಕು. ಸಮಯ ಕೊಡೋದಕ್ಕೆ ಇವತ್ತು ಬರೀ ಆಗ್ತಾ ಇಲ್ಲ. ಬರೀ ಹೊಟ್ಟೆಗೋಸ್ಕರ ಮಾತ್ರನೇ ದುಡಿಯುವಂತದ್ದಲ್ಲ, ಕೊಡ್ತಾ ಇದ್ದೇವೆ. ಹೊಟ್ಟೆಗೋಸ್ಕರ ಮಾತ್ರ ದುಡಿಯುವಂತದ್ದಲ್ಲ, ಅಲ್ಲ, ಮಾನಸಿಕ ಅಭಿವೃದ್ಧಿ ಆಗ್ಬೇಕು, ಆಧ್ಯಾತ್ಮಿಕ ಪ್ರಗತಿನೂ ಆಗ್ಬೇಕು. ಪ್ರಗತಿ ಆಗಬೇಕು. ಇದಕ್ಕೆ ಪೂರಕವಾದ ಸಾಮಾಜಿಕ ಅರ್ಥವ್ಯವಸ್ಥೆಯನ್ನ, ಆರ್ಥಿಕ ಸ್ಥಿತಿಯನ್ನ ಪ್ರವೃತ್ತ ನಿರ್ಮಾಣ ಮಾಡುತ್ತೆ. ಆವಾಗ ವಿಜ್ಞಾನ ತುಂಬ ಮುಂದುವರೆದಿರುತ್ತೆ. ಎಲ್ಲಿಯವರೆಗೆ ಅಂದರೆ ಇದನ್ನ ಈ ಪ್ರವೃತ್ತದ ಪ್ರತಿಪಾದಕರೇ ಹೇಳ್ತಾರೆ, ಮುಂದೊಂದು ದಿನ ಇವತ್ತು ನಮ್ಮ ಹತ್ರ ಊಹಿಸೋಕೆ ಸಾಧ್ಯ ಇಲ್ಲ. ನಾವು ಬೇರೆ ಗ್ರಹಗಳಿಗೆ ಹೋಗ್ತೇವೆ ಅಂದರೆ ಏನೋ ಸಿನಿಮಾ ಕಥೆ ಅದು. ಅವ್ರು ಹೇಳ್ತಾರೆ ಮನುಷ್ಯ ವೈಜ್ಞಾನಿಕವಾಗಿ ಎಷ್ಟು ಮುಂದುವರೆದಿರ್ತಾನೆ ಅಂದರೆ, ಬೆಳಿಗ್ಗೆ ಎದ್ದು ಮನೆಯಲ್ಲಿ ತಿಂಡಿ ತಿಂದು ಮಧ್ಯಾಹ್ನದ ಹೊತ್ತಿಗೆ ಮಾವನ ಮನೆ ಯಾವುದೋ ಇನ್ನೊಂದು ಗ್ರಹದಲ್ಲಿರುವ ಮಾವನ ಮನೆಗೆ ಹೋಗಿ ಸಂಜೆ ಹೊತ್ತಿಗೆ ಪುನಃ ತಾನಿರುವಲ್ಲಿಗೆ ಬರ್ತಾನೆ. ಇದು ಇವತ್ತು ಊಹಿಸೋಕ್ಕೆ ಸಾಧ್ಯನಾ? ಇದು ಸಾಧ್ಯ ಇಲ್ಲ. ಇವತ್ತು ಆ ಊಹೆಯನ್ನು, ಮನುಷ್ಯನ ಮುಂದಿನ ರೂಪ ಹೇಗಿರುತ್ತೆ ಅದನ್ನು ಅವರು ಹೇಳ್ತಾರೆ. ಹೇಳಿದರೆ ನಾವು ಸಂಕ್ಷೇಪದಲ್ಲಿ ಅವರು ಒಂದೇ ಲೈನಲ್ಲಿ ಏನು ಹೇಳ್ತಾರೆ, ನಾವು ಎಲ್ಲಿ ಯಾವಾಗ ದೈಹಿಕ ಶ್ರಮವನ್ನು ಕಡಿಮೆ ಮಾಡ್ತಾ ಹೋಗ್ತೇವೋ, ದೇಹದ ಬಳಕೆಯ ವಿವಿಧ ಅಂಗಗಳ ಬಳಕೆ ಕಡಿಮೆ ಆಗುತ್ತಾ, ಆವಾಗ ಅವು ಕ್ಷೀಣವಾಗ್ತಾ ನಾವು ಯಾವುದನ್ನು ಉಪಯೋಗಿಸ್ತೇವೋ ಅದನ್ನು ಬೆಳುತ್ತೆ. ಒಂದು ಕಾಲದಲ್ಲಿ ತಲೆ ಇನ್ನೂ ದೊಡ್ಡದಾಗ್ತಾ ಹೋಗ್ಬೋದು. ಇದಕ್ಕೆ ಆಧಾರ ಎಲ್ಲಿದೆ ಅಂತ ನೀವು ಕೇಳ್ಬೋದು. ಪ್ರಾಚೀನ ಮಾನವರ ಚಿತ್ರವನ್ನು ನಾವು ಪುಸ್ತಕಗಳಲ್ಲಿ ನೋಡ್ತೇವೆ. ಚಿಕ್ಕದಾದ ತಲೆ, ಉದ್ದದಾದ ಕೈಗಳು, ಮೈ ತುಂಬ ರೋಮ. ಇವತ್ತು ಎಲ್ಲಿದ್ದಾರೆ ಆ ಥರದವರು? ಇಲ್ಲ. ಬದಲಾವಣೆ ಆಗುತ್ತೆ. ಇದು ವಿಜ್ಞಾನ ಅಂದ್ಬಿಟ್ರೆ ಕೇವಲ ಲ್ಯಾಬೊರೇಟರಿಯ 4 ಇದಷ್ಟೇ ಅಲ್ಲ, ಅದು ತುಂಬ ವಿಸ್ತೃತವಾದ. ಅಂದರೆ ಭವಿಷ್ಯದಲ್ಲಿ ಬರುವಂತಹ ಮನುಷ್ಯರು ತಲೆ ದೊಡ್ಡದಾಗಿರುತ್ತೆ, ಕೈ ಕಾಲು ಬಹುಶಃ ಸಣ್ಣಗಿರ್ಬೋದು. ಸೊ ಅವರಿಗೆ ಜಾಸ್ತಿ ಊಟ ಬೇಕಾಗಿರಲ್ಲ, ಜಾಸ್ತಿ 72 ಗಂಟೆ ಆ ರೀತಿ ಕೆಲಸ ಮಾಡಿ ದುಡಿಯುವಂತ ಅವಶ್ಯಕತೆ ಇರಲ್ಲ. ಮಾನಸಿಕ ಪ್ರಗತಿ, ಮಾನಸ ಆಧ್ಯಾತ್ಮಿಕ ಪ್ರಗತಿ ಬಹಳ ಜಾಸ್ತಿ ಆಗುತ್ತೆ. ಮಾನಸ ಆಧ್ಯಾತ್ಮಿಕ ಜೊತೆಗೆ ಹಲವು ಕಲೆಗಳು, ಲಲಿತ ಕಲೆಗಳಿರ್ಬೋದು. ಇದರಲ್ಲಿ ಮನುಷ್ಯನ ಸಾಮರ್ಥ್ಯ ಇದೆ ನೋಡಿ. ಇವತ್ತು ಮನುಷ್ಯ ಅವನ ಬೌದ್ಧಿಕ ಸಾಮರ್ಥ್ಯದ 1-2% ಹೆಚ್ಚಿನವರು ಬಳಸ್ತಾ ಇದ್ದಾರೆ. ಅದಕ್ಕೂ ಹೆಚ್ಚಿಗೆ ಬಳಸೋದಿಲ್ಲ. ಉಳಿದು 98% ವೇಸ್ಟ್ ಆಗಿ ಹೋಗ್ತಾ ಇದೆ. ಸೊ ನೀವು ಹೇಳೋ ಪ್ರಕಾರ ಆನಂದ ಮಾರ್ಗದ ಧ್ಯಾನ ಪದ್ಧತಿ, ಆನಂದ ಮಾರ್ಗದ ಸಿದ್ಧಾಂತ, ಅದರ ಒಂದು ಜೀವನ ಶೈಲಿ ಅಭ್ಯಾಸದಲ್ಲಿದ್ದಾಗ ಮನುಷ್ಯನ ಅವನ ಒಂದು ಪೊಟೆನ್ಶಿಯಾಲಿಟೀಸು ಸಾಕಷ್ಟು ಎಕ್ಸ್ಪ್ಲಾಯ್ಟ್ ಮಾಡಬಹುದು, ಅಂದ್ರೆ ಸಾಕಷ್ಟು ಉಪಯೋಗ ಮಾಡ್ಕೋಬಹುದು ಸ್ವಂತಕ್ಕೆ ಮತ್ತು ಸಮಾಜಕ್ಕೆ ಅನ್ನೋದು ಭಾವನೆ. ಆ ಭಾವ ಇದೆ. ಓಕೆ, ಅದು ಸಾಧ್ಯ ಆಗುತ್ತೆ. ಹಾಗಾಗಿ ಈಗ ಈ ಒಂದು ಮೈಕ್ರೋಬಿಟಾ ಸಿದ್ಧಾಂತ, ಒಂದು ಸೈನ್ಸ್ ಆಫ್ ಮೈಕ್ರೋಬಿಟಾ ಅಂತ ಹೇಳಿದ್ರೆ, ಅದು ಮನುಷ್ಯನ ಒಂದು ಸೈಕಿಕ್ ಪ್ರೋಗ್ರೆಸ್, ಫಿಸಿಕಲ್, ಈಗ ಶಾರೀರಿಕವಾಗಿ ಹೇಳಿದ್ರೆ ಸಾಕಷ್ಟು ಉಪಯೋಗಗಳಾಗತ್ತೆ, ಬದಲಾವಣೆಗಳು ಬರುತ್ತೆ ಅಂತ. ಅದೇ ರೀತಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅದು ಯಾವ ರೀತಿ ಪ್ರಗತಿ ಆಗಬಹುದು, ಅದಕ್ಕೇನಾದ್ರೂ ಉಪಕಾರಿ ಆಗುತ್ತೆ. ಮೈಕ್ರೋವೈಟಾ ಅನ್ನೋದೇನೆ ಇದೊಂದು ವಿಶಿಷ್ಟವಾದ ಸೈನ್ಸ್. ಇದು ಔಷಧಗಳ ತಯಾರಿಕೆಯಲ್ಲಿ ಇರಬಹುದು, ಇವತ್ತಿನ ನಮ್ಮ ಎಷ್ಟೋ ವಸ್ತುಗಳ ತಯಾರಿಕೆಯಲ್ಲಿ ಇರಬಹುದು, ಅದಕ್ಕೂ ಬಳಕೆ ಆಗುತ್ತೆ. ಮನಸ್ಸನ್ನ ವೈಚಾರಿಕ ಬದಲಾವಣೆಗೆ, ಅವನ ಒಂದು ಜೀವನದ ದೃಷ್ಟಿಕೋನದ ಬದಲಾವಣೆಗೆ, ಅದನ್ನು ವಿಶಾಲಗೊಳಿಸುವ ಕುರಿತು, ಇವೆಲ್ಲದರಲ್ಲೂ ಮೈಕ್ರೋವೈಟಾ ತುಂಬ ಸಹಾಯ ಮಾಡುತ್ತೆ. ಇದನ್ನು ಬಳಸೋದು ಹೇಗೆ, ಯಾರು ಬಳಸಬಹುದು, ಯಾವ ರೀತಿ ಇದನ್ನು ಸಮಾಜ ಉಪಯೋಗಿಯಾಗಿ ಸಮಾಜಮುಖಿಯಾಗಿ ಬಳಸಬೇಕು, ಇದರದ್ದೆಲ್ಲ ವಿಸ್ತೃತ ವಿವರಣೆಗಳಿದ್ದಾವೆ. ಓಕೆ. ಸೊ ಈ ದಿನ ಮೈಕ್ರೋಬಿಟಾ ಸಿದ್ಧಾಂತದ ಬಗ್ಗೆ ಒಂದಷ್ಟು ಗಮನ ಹರಿಸಿದ್ರು. ಒಂದು ಅಗ್ರಿಕಲ್ಚರ್ ಪಾಲಿಸಿ ಆಗ್ಬಹುದು, ಮತ್ತು ಒಂದು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬಗ್ಗೆ ಆಗ್ಬೋದು. ಈ ರೀತಿ ಕೆಲವು ವಿಷಯಗಳ ಬಗ್ಗೆ ಸ್ವಲ್ಪ ಚರ್ಚೆ ಆಯಿತು. ಇದ್ರ ಬಗ್ಗೆ ನೀವು ಹೇಳೋ ಕೆಲವು ವಿಷಯಗಳು, ಪಾಯಿಂಟ್ಸ್ ನೋಡಿದಾಗ ಇದರಲ್ಲಿ ಬಹಳ ವಿಶೇಷವಾಗಿ ಒಂದು ತುಂಬ ಸ್ಪೆಷಾಲಿಟಿ ಕಾಣಿಸ್ತಿದೆ. ಹಾಗಾಗಿ ಇದ್ರ ಬಗ್ಗೆ ತಾವು ಮತ್ತೆ ನಮ್ಮ ಜೊತೆ ಮತ್ತೆ ಸಮಯ ಕೊಡಬೇಕು. ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಇದು ಎಲ್ಲರಿಗೂ ಬಹಳ ಅವಶ್ಯಕತೆ ಆಗಿರುವಂಥ ವಿಷಯ. ಹಾಗಾಗಿ ಕೊನೆಯಲ್ಲಿ ಒಂದು ಮಾತು, ಆನಂದ ಮಾರ್ಗದ ಸಾಕಷ್ಟು ವಿಷಯಗಳು ತಿಳಿಸ್ಕೊಟ್ರಿ.
ಈಗ ಪ್ರತಿಯೊಬ್ಬ ವ್ಯಕ್ತಿಯೂ ಈ ರೀತಿ ಆನಂದ ಮಾರ್ಗದ ಬಗ್ಗೆ ತಿಳ್ಕೋಬೇಕಾದ್ರೆ ಮತ್ತೆ ಅವರ ಒಂದು ಧ್ಯಾನ ಮೆಡಿಟೇಷನ್ ಅಥವಾ ಅವರ ಸಾಧನಾ ಪದ್ಧತಿ ಕಲಿಬೇಕಾದ್ರೆ ಅದು ಅವ್ರು ಏನು ಮಾಡಬೇಕು? ಇದು ಸಮಾಜಕ್ಕೆ ಯಾವ ರೀತಿ ಡೈರೆಕ್ಟ್ ಆಗಿ ಇಂಡಿವಿಜುವಲ್ ಆಗಿ ಕಲೆಕ್ಟಿವ್ ಆಗಿ ಬೆನಿಫಿಟ್ ಆಗುತ್ತೆ? ನೋಡಿ, ಈ ಜೀವನ ಶೈಲಿಯನ್ನು ಕಲಿಯೋದು, ಸಾಧನಾ ಪದ್ಧತಿ ಕಲಿಯೋದು, ನಾನು ನಿಮ್ಮ ಮೊದಲನೇ ದಿವಸನೇ ಹೇಳಿದ್ದೆ, ಇದು ಉಚಿತ. ಓಕೆ, ಯಾರು ಬೇಕಾದರೂ ಕಲಿಬೋದು, ಯಾರಿಗೆ ಆಸಕ್ತಿ ಇದೆಯೋ ಎಲ್ಲರೂ ಕಲಿಬೋದು. ಇದಕ್ಕೆ ಬೇಕಾಗಿದ್ದು ಮಾನವ ದೇಹ. ಓಕೆ ಓಕೆ. ಆದರೆ ಈಗ ನಿಮ್ಮ ಎರಡನೇ ಪ್ರಶ್ನೆ ಇದೆಯಲ್ಲ, ಯಾಕೆ ಬೇಕು? ನೋಡಿ, ನಿಮ್ಮ ಕಾಸ್ಮಿಕ್ ಸೊಸೈಟಿ ಚಾನೆಲ್, ಹೌದು, ನೀವು ಹೇಳೋ ಪಾಯಿಂಟ್ಗೂ ನಮ್ಮ ಚಾನೆಲ್ಗೂ ಕನೆಕ್ಟ್ ಆಗ್ತಿದೆ. ನೋಡಿ, ನೀವು ಏನು ಹೇಳ್ತೀರಾ? ವಿಶ್ವ ಸಮಾಜ ನಿರ್ಮಾಣ, ವಿಶ್ವ ಮಾನವನಾಗಬೇಕು, ವಿಶ್ವ ಶಾಂತಿ ಇರಬೇಕು ಎಲ್ಲ ಹೇಳ್ತೀರಾ. ಶಾಂತಿ ಎಲ್ರಿಗೂ ಬೇಕು, ನಿಜ. ಶಾಂತಿ ಶಾಂತಿ ಅಂತ ಮನೆಯಲ್ಲೇ ಕೂತ್ಕೊಂಡು ಜಪ ಮಾಡ್ತಾ ಇದ್ದರೆ ಶಾಂತಿ ಎಲ್ಲೂ ಬರೋದಿಲ್ಲ. ಇದಕ್ಕಾಗಿ ಶಾಂತಿಯನ್ನು ಕದಡುವ ಶಕ್ತಿಗಳಿದ್ದಾವಲ್ಲ, ಅವುಗಳ ಮೇಲೆ ನಾವು ನಿಯಂತ್ರಣ ಸಾಧಿಸಬೇಕು. ಒಂದು. ಎರಡನೇದು, ಆವಾಗ ನೀವು ಕೇಳ್ಬೋದು, ಇದು ಕ್ರಾಂತಿಯಿಂದ ಆಗುತ್ತೋ ಅಂತ. ಹಾಗಿದ್ರೆ ಕ್ರಾಂತಿ ಅಂದರೆ ಏನು ಅನ್ನೋದು? ಕ್ರಾಂತಿ ಅಂದರೆ ಬಹಳ ಜನ ತಿಳ್ಕೊಂಡಿರೋದು ಹೊಡೆದಾಟ, ರಕ್ತಪಾತ, ಇದೇ ಕ್ರಾಂತಿ ಅಲ್ಲ. ಕ್ರಾಂತಿ ಅಂದರೆ ಕ್ಷಿಪ್ರ ಬದಲಾವಣೆ ಹೇಗಾಗಬೇಕು ಅದರ ಬಗ್ಗೆ ಆನಂದ ಮಾರ್ಗದಲ್ಲಿ ಇದೆ. ಕೇವಲ ಇಷ್ಟಲ್ಲ, ಆನಂದ ಮಾರ್ಗ ಹೇಳುತ್ತೆ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಇದು ಉತ್ತಮ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದಕ್ಕಿಂತ ಉತ್ತಮವಾದಂಥ ಒಂದು ಆಡಳಿತ ವ್ಯವಸ್ಥೆ ಸಾಧ್ಯ ಇದೆ. ಆನಂದ ಮಾರ್ಗದಲ್ಲಿ ರಾಜನೀತಿ ಕೂಡ ಇದೆ, ಪೊಲಿಟಿಕಲ್ ಥಿಯರಿ, ಅದ್ರ ಬಗ್ಗೆ ಪುನಃ ಸಿಸ್ಟಮ್ ಚರ್ಚೆ ಮಾಡೋಣ. ಅದು ಹೇಗಿರಬೇಕು ಅಂತ ಇವನ್ನೆಲ್ಲ ಬಳಸ್ಕೊಂಡಾಗ, ಹಾಗಿದ್ರೆ ನಮ್ಗೆ ಏನು ಬೇಕು? ನಿಮ್ಮ ಕನಸಿದೆಯಲ್ಲ ವಿಶ್ವ ಸಮಾಜ ನಿರ್ಮಾಣದ್ದು, ಆ ಕನಸಿಗಾಗಿ ಸಂಕ್ಷಿಪ್ತದಲ್ಲಿ ಹೇಳೋದಾದರೆ ಸರಿಯಾದ ವೈಜ್ಞಾನಿಕ ಆಧಾರದ ರ್ಯಾಷನಲ್ ಒಂದು ಆಧ್ಯಾತ್ಮಿಕ ದರ್ಶನಶಾಸ್ತ್ರ ಬೇಕು, ಆಧ್ಯಾತ್ಮಿಕ ಪದ್ಧತಿ ಬೇಕು, ಆಧ್ಯಾತ್ಮಿಕ ತಳೆಹದಿಯ ಜೀವನ ಶೈಲಿ ಬೇಕು, ಆಧ್ಯಾತ್ಮಿಕ ದೃಷ್ಟಿಕೋನದ ರಾಜನೀತಿ ಬೇಕು, ಕೃಷಿ ಪದ್ಧತಿ ಬೇಕು, ವ್ಯಾವಹಾರಿಕ ಪದ್ಧತಿ ಬೇಕು, ಅರ್ಥನೀತಿ ಬೇಕು. ಇವಿಷ್ಟೆಲ್ಲ ಬೇಕು ಅಂದಾಗ ಮಾತ್ರ ಒಂದು ವಿಶ್ವ ಸಮಾಜ. ಇಲ್ಲಾಂದರೆ ನಾವು ಹೊಡ್ಕೊಂಡು ಹೋಗ್ತಾ ಇರ್ತೀವಿ, ನಾವು ಹೊಡೆದಾಡ್ಕೊಳ್ತಾ ಇರ್ತೀವಿ. ನಾನು ಆ ಜಾತಿಯವನು, ಇವನು ಈ ಜಾತಿಯವನು, ನಾವು ಈ ಪಂಥಕ್ಕೆ ಸೇರಿದವರು, ಅವನು ಆ ಮತಕ್ಕೆ ಸೇರಿದವನು, ಇವನು ಈ ಜನಾಂಗ ಶ್ರೇಷ್ಠ, ಆ ಜನಾಂಗ ಕನಿಷ್ಠ ಅಲ್ಲ. ಇಷ್ಟೆಲ್ಲ ಬರಬೇಕಾದ್ರೆ ಆ ಒಂದು ತತ್ವ ಯಾವುದೇ ಇರಬೇಕು, ಅದಕ್ಕೆ ಆ ಸಾಮರ್ಥ್ಯ, ಆ ಶಕ್ತಿ, ಅದಷ್ಟು ವಿಚಾರಧಾರೆಗಳಿರಬೇಕು. ಇಂದು ಪ್ರಚಲಿತವಿರುವ ಯಾವ ವಿಚಾರಧಾರೆಗಳನ್ನು ಪರೀಕ್ಷಿಸಿ ನೋಡಿ. ಇವೆಲ್ಲ ಆನಂದ ಮಾರ್ಗದಲ್ಲಿ ಇರೋದ್ರಿಂದ ಆನಂದ ಮಾರ್ಗ ಅನಿವಾರ್ಯ. ವೀಕ್ಷಕರೇ, ಇವತ್ತು ಆನಂದ ಮಾರ್ಗದ ಬಗ್ಗೆ ಮತ್ತು ಸಮಾಜದ ಅವಶ್ಯಕತೆಗಳ ಬಗ್ಗೆ, ಆನಂದ ಮಾರ್ಗದಲ್ಲಿ ಎಲ್ಲಾನು ಸಹ ಇದೆ, ಸಿಗತ್ತೆ ಅನ್ನೋದು ದಾರ್ಶನಿಕರು ಶ್ರೀ ಪ್ರಭಾತ್ ರಂಜನ್ ಸರ್ಕಾರ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ಶ್ರೀಯುತ ಆಚಾರ್ಯ ಗಣೇಶ್ ಭಟ್ ಅವರು ಸಾಕಷ್ಟು ಸಂಕ್ಷಿಪ್ತವಾಗಿ ಆಗಿದ್ರೂ ಸಹ ಒಂದಷ್ಟು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಬಹಳ ಧನ್ಯವಾದಗಳು. ಪುನಃ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.